Congress MLAs have now accused Bharatiya Janata Party of misusing agencies against Congress leaders. BJP has hit back at Congress over this. I'm talking about Karnataka Congress MLA Vijayanand Kashyapanavar accusing the BJP of misusing agencies like ED against Congress leaders. Even Minister K.N. Rajan reiterating that Siddaramaiah will complete a full term of 5 years. He's also added that will never look at a national role because he does not understand Hindi language. BJP has slammed Congress, accusing the party of indulging in horse trading. Union Minister Prahlad Joshi saying both CM and Deputy Chief Minister engaging in mutual trade. Congress High Command had lost control over the state leadership. 138 ಶಾಸಕರು ಡಿ.ಕೆ. ಶಿವಕುಮಾರ್ ಪರ ಇದ್ದಾರೆ. 138 ಶಾಸಕರು ಸಿದ್ದರಾಮಯ್ಯನವರ ಪರ ಇದ್ದಾರೆ. ಕಾಲ ಬಂದಾಗ ಅವರು ಸಿಎಂ ಆಗ್ತಾರೆ. ಬರುತ್ತೆ ಕಾಲಗಳಿಗೆ ಕೂಡ ಬಂದಾಗಲೇ ತಾನೇ ಒಳ್ಳೆಯದಾಗದು. ಬರುತ್ತೆ ಕಾಲ ಕೂಡ ಬಂದಾಗ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆಗಲೇಬೇಕು, ಆಗ್ತಾರೆ. ನೋಡ್ರಿ, ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದವರಿಗೆ ನೇರವಾಗಿ ವಿಧಾನಸೌಧದಲ್ಲಿ ಕುಂದ್ರಕ್ಕೆ ಒಂದು ಸಾರಿಯಾರು ಜನ ಈ ರಾಜ್ಯ ಜನತೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಡಿಯೂರಪ್ಪನವ್ರು ಬಂದರು ಹಿಂಬಾಗಿಲಿಂದ ಸಮ್ಮಿಶ್ರ ಸರ್ಕಾರ ಅಲಯನ್ಸು ಮುಖಾಂತರನೇ ಬಂದರು. ಕಳೆದ ಸಾರಿ ಸರ್ಕಾರ ಮಾಡಿದಾಗ ಮುಖ್ಯಮಂತ್ರಿ ಆದಾಗ ಏನು ಮಾಡಿದರು? ಕಾಂಗ್ರೆಸ್ ಶಾಸಕರನ್ನ ಖರೀದಿ ಮಾಡಿ ದುಡ್ಡು ಕೊಟ್ಟು ಖರೀದಿ ಮಾಡಿದ್ದೀವಿ. ರಾಜ್ಯದ ಜನತೆಗೆ ಗೊತ್ತೈತಿ, ಖರೀದಿ ಮಾಡಿ ಸರ್ಕಾರ ಮಾಡಿಕೊಂಡ್ರು. ಅದು ನಿಶ್ಚಳ ಬಹುಮತದಿಂದ ಅಲ್ಲ, ಇದು ಜನರಿಗೆ ಗೊತ್ತಿದೆ. ಅವರು ಅಧಿಕಾರ ಯಾವತ್ತೂ ಬರೋಕ್ಕಾಗೋದಿಲ್ಲ ಈ ರಾಜ್ಯದಲ್ಲಿ, ಅದು ಗೊತ್ತಾಗಿದೆ. ಅವ್ರು ಏನಾದರೂ ಕುತಂತ್ರ ರಾಜಕಾರಣಿನೇ ಮಾಡಬೇಕು. ತಂತ್ರ ಕುತಂತ್ರ ಇದನ್ನು ಹುಡ್ಕೊಂಡೇ ಬಂದಿದ್ದಾರೆ ಅವರು. ಇವತ್ತು ಅದೇ ತಂತ್ರವನ್ನು ಹುಡ್ತಾ ಇದ್ದಾರೆ. ನಾವು ಬರೋಕ್ಕೆ ಸರ್ಕಾರ ಬೀಳುತ್ತೆ ಅನ್ನೋದು, ಅಲ್ಲಿ ಯಾರನ್ನೋ ಎತ್ತಿ ಕಟ್ಟೋದು, ಅಲ್ಲಿ ಸರ್ಕಾರ ಬೀಳಿಸೋದಕ್ಕೆ ಇವರೇ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಭಾಳ ಸ್ಪಷ್ಟವಾದಂಥದ್ದು. ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನೋಡ್ತಿದ್ದೀರಿ, ಇಡಿ ದಾಳಿ, CBI ದಾಳಿ, ಇವೆಲ್ಲ ಯಾಕೆ ಆಗ್ತಾ ಇದ್ದಾವೆ? ಇದು ಹೆದರಿಕೆ, ನಮ್ಮ ಶಾಸಕರಿಗೆ ಎದುರಿಸೋದು. ಅದೇ ಅವ್ರು ಬಿಟ್ಟೇನು ಎಲೆಕ್ಷನ್ ಮಾಡೋಕ್ಕಾಗ್ತದೆ? ಕಾಂಗ್ರೆಸ್ ಪಾರ್ಟಿನಲ್ಲಿ CM ಆಗ್ತಾರೋ ಬಿಡ್ತಾರೋ ಅಂದಿನ CLP ತೀರ್ಮಾನ ಮಾಡ್ತದೆ, ಈಗಲೇ ತೀರ್ಮಾನ ಆಗೋದಿಲ್ಲ. ಗೊತ್ತಾಯ್ತಾ? 28ರಲ್ಲಿ ಚುನಾವಣೆಯಲ್ಲಿ ಅವರು ಸಿದ್ದರಾಮಯ್ಯನವರು ಮತ್ತು ಇತರ ಎಲ್ಲ ಮುಖಂಡರನ್ನು ಇಟ್ಕೊಂಡೇ ಚುನಾವಣೆ ಮಾಡಬೇಕು. ಚುನಾವಣೆಗಳು ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಒಂದೇ ಓಟ್ ಇರೋದು. ಮತ್ತು ಅವರು ಎಲ್ಲ ಒಟ್ಟಿಗೆ ಬೇರೆ ಎಲ್ಲ ಮುಖಂಡರುಗಳು ಸಹಕಾರದಿಂದ ಅವತ್ತಿನ ಚುನಾವಣೆ ನಡೆಸಬೇಕು. ಚುನಾವಣೆಯಲ್ಲಿ ವಿಜೇತರಾಗಿ ಬಂದಂಥ CLPನಲ್ಲಿ ಶಾಸಕರೇನಿರ್ತಾರೆ ಅವರು ಅದನ್ನು ತೀರ್ಮಾನ ಮಾಡ್ತಾರೆ, ಯಾರು ಅಂದಿನ ಮುಖ್ಯಮಂತ್ರಿ ಅಂತ. ಸಿದ್ದರಾಮಯ್ಯನವರು ರಾಷ್ಟ್ರೀಯಕ್ಕೆ ಎಲ್ಲಿ ಹೋಗ್ತಾರೆ? ಹಿಂದಿ ಬರೋದಿಲ್ಲ, ಏನಿಲ್ಲ. ಹಿಂದಿ ಬರೆದ ಮೇಲೆ ಅಲ್ಲೇ ನಡೀತದೆ. ನೀವು ಸರಿ. Instead of commenting on our party, Mr. Joshi should see what is happening internally in his party. There are MLAs meeting in Davangere, Belgavi, trying to change the state BJP president and also the leader of opposition. They are in the press every day. But Mr. Joshi is using this, using Congress as a diversionary tactics for his own failures so that he cannot manage in his own party. And whether it is horse trading and Operation Lotus, the blueprint for India was given only by the state BJP. Karnataka state BJP people only laid foundation for horse trading in India. High Command does not run on the whims and fancies of any leader. They have a set process to come evaluate the party, evaluate the performance of office bearers, evaluate the performance of government. So it does not matter what any individual person, whether it is me or anybody else, think. And if you want to say anything, say it in the right forum. If anybody is going to come and speak into the media, it does not have value at all. It is nothing but a nuisance value. Congress High Command control tappe. They have lost control. ಹಿಂಗಾಗಿ ಯಾರು ಹೆಚ್ಚು ಶಾಸಕರ ಬೆಂಬಲ ತೋರಿಸ್ತಾರ ಅವರು ಮುಖ್ಯಮಂತ್ರಿ ಆಗ್ತಾರ ಅನ್ನುವಂಥ ಒಂದು ಸ್ಥಿತಿಗೆ ಕಾಂಗ್ರೆಸ್ದವರು ಬಂದು ತಲುಪಿದ್ದಾರೆ. ಆ ತಲುಪಿರುವಂಥ ಹಿನ್ನೆಲೆ ಒಳಗೆ ಅವರಿಬ್ಬರು ವ್ಯಾಪಾರ ಮಾಡ್ತಾಯಿದ್ದಾರೆ. ನಾವು ಯಾಕೆ ವ್ಯಾಪಾರ ಮಾಡ್ಬೇಕು? ನಮಗೇನು ಅವಶ್ಯನೇ ಇಲ್ಲ. ಕುದುರೆ ವ್ಯಾಪಾರ, ಕತ್ತಿ ವ್ಯಾಪಾರ ಏನಿದ್ರು ಅವರೇ ಮಾಡ್ತಾಯಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡ್ತಾಯಿದ್ದಾರೆ. ಅವ್ರು ಮಾಡಲಿ. ಅವ್ರು ಯಾರ ಕಡೆ ಹೋಗ್ತಾರೆ, ಯಾರು ಏನು ಮಾಡ್ತಾರೆ, ಯಾವ ಕುದುರೆ ಮತ್ತೊಂದು ಮುಗಿದೊಂದು ಅವ್ರವ್ರು ಮಾಡ್ಕೊಳ್ಳಿ. ನಾವು ಯಾವುದೂ ಅದ್ರಾಗ ಬಿದ್ದಿಲ್ಲ. ಈ ರೀತಿ ಸುಳ್ಳು ಆರೋಪವನ್ನು ಮಾಡ್ತಾಯಿದ್ದಾರೆ. ನಮಗೇನು ಸಂಬಂಧನೇ ಇಲ್ಲ. ನಾವು ಸ್ಪಷ್ಟವಾಗಿ ರಾಜ್ಯ ಘಟಕಕ್ಕೂ ಕೇಳೀನಿ, ನೀವು ಒಂದು ಕನ್ಸ್ಟ್ರಕ್ಟಿವ್ ವಿರೋಧ ಪಕ್ಷವಾಗಿ ಇವರ ವಿಫಲತೆಯ ವಿರುದ್ಧ ಹೋರಾಟ ಮಾಡಿರಿ. Right, so this is presently the situation with the bickering that's currently on. I want to bring in my colleague Sagai Raj on this. Sagai, so a lot of reactions that have come in, but eventually it's about
Chief Minister Siddaramaiah and DK Shivkumar as the Deputy CM. So what are you picking up again on the allegations against the centre, but as much about the state leadership in command? As if you notice that Chief Minister Siddaramaiah has categorically mentioned to an interview with India Today that he will continue as a Chief Minister for 5 years, whereas supporters and loyalists of DK Shivkumar are unhappy with these developments. And talking to media in Mandya, one of the MLAs, Ravi Ganika, has mentioned that when the time comes, then definitely DK Shivkumar will become the Chief Minister, and it is High Command which will decide all these things. And if you notice that loyalist of Siddaramaiah and a motormouth from Karnataka Congress Party, Minister K.N. Rajana, went on to say that in 2028 there will be election. After the election, it will be decided by the CLP meeting, if at all, if Congress wins, who will be the next Chief Minister. It is not a randomly picked that he so-and-so person will become the Chief Minister. So indirectly it appears that DK Shivkumar loyalist has said 138 MLAs support DK Shivkumar as Chief Minister. That appears to be an overwhelming number, even though DK Shivkumar only smiles and says nothing. No, he says that 138 MLAs, all 138 MLAs are supporters of DK Shivkumar as well as Siddaramaiah. So he says that both of them, all these MLAs are supporting both of them, and High Command will decide who will be the next Chief Minister. And he also says that when the time, that is a good time comes, then definitely DK Shivkumar will also become the Chief Minister of Karnataka. Very interesting, Sagai. Thank you very much. For now, let's listen in to this support base that's been coming in. 138 ಶಾಸಕರು ಡಿ ಕೆ ಶಿವಕುಮಾರ್ ಪರ ಇದ್ದಾರೆ. 138 ಶಾಸಕರು ಸಿದ್ದರಾಮಯ್ಯನವ್ರ ಪರ ಇದ್ದಾರೆ. ಕಾಲ ಬಂದಾಗ ಅವರು CM ಆಗ್ತಾರೆ. ಬರುತ್ತೆ ಕಾಲಗಳಿಗೆ ಕೂಡ ಬಂದಾಗಲೇ ತಾನೇ ಒಳ್ಳೆಯದಾಗದು. ಬರುತ್ತೆ ಕಾಲ ಕೂಡ ಬಂದಾಗ ಅವರು ಮುಖ್ಯಮಂತ್ರಿ ಆಗ್ತಾರೆ, ಆಗಲೇಬೇಕು, ಆಗ್ತಾರೆ.